ಕೊಡಗಿನ ಕುಶಾಲನಗರದಿಂದ ತಾಯಿ ಹಾಗೆ ಮಗು ನಾಪತ್ತೆಯಾಗಿದ್ದಂಥ ಪ್ರಕರಣ ಈಗ ಊಹೆಯೂ ಮಾಡದಂಥ ಒಂದು ಟ್ವಿಸ್ಟ್ ಅನ್ನು ಪಡೆದಿದೆ. ಕೇರಳದ ಮಲಪ್ಪುರಂನ ಮದರಸಾದಲ್ಲಿ ತಾಯಿ ಹಾಗೆ ಅಪ್ರಾಪ್ತ ಮಗು ಪತ್ತೆಯಾಗಿದೆ. ಇಬ್ಬರ ನಾಪತ್ತೆಯ ಹಿಂದೆ ಈಗ ಬೆಳಕಿಗೆ ಬರ್ತಾ ಇರೋದು ಮತಾಂತರ ಹಾಗೆ ಲವ್ ಜಿಹಾದ್ನ ದೊಡ್ಡ ಸಂಚು. ತಾನೂ ಮತಾಂತರ ಆಗಿ ತನ್ನ ಮಗುವನ್ನೂ ಕೂಡ ಮತಾಂತರಿಸುವಂತಹ ಕೆಲಸವನ್ನ ಆ ತಾಯಿ ಮಾಡಿದ್ರು. ಕುಶಾಲನಗರದ ಎನ್ಟಿಸಿ ಕಾಂಪ್ಲೆಕ್ಸ್ ನ ಅಂಗಡಿಯಲ್ಲಿ ಸಚಿತಾ ಅನ್ನುವಾಕೆ ಕೆಲಸ ಮಾಡ್ತಾ ಇದ್ರು. ಅಂಗಡಿ ಮಾಲೀಕನಾದಂತಹ ಸಲೀಂನ ಬಲೆಗೆ ಬಿದ್ದು ಪತಿಯನ್ನ ಬಿಟ್ಟು ಮಗುವನ್ನ ಕರ್ಕೊಂಡು ಕೇರಳಕ್ಕೆ ಎಸ್ಕೇಪ್ ಆಗಿದ್ಲು. ಅಲ್ಲಿ ಹೋಗಿ ಸ್ಟೇ ಆಗಿದ್ದು ಮದ್ರಸಾದಲ್ಲಿ. ಹಿಂದೂ ಪರ ಸಂಘಟನೆಗಳ ಸಹಕಾರದಿಂದ ಸದ್ಯ ಕುಶಾಲನಗರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಪೊಲೀಸರು ಹಿಂದೂ ಪರ ಸಂಘಟನೆಗಳ ಹುಡುಕಾಟದ ವೇಳೆ ತಾಯಿ ಹಾಗೆ ಮಗು ಮಲಪ್ಪುರಂನ ಮದ್ರಸಾದಲ್ಲಿ ಪತ್ತೆಯಾಗಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಆರೋಪವನ್ನ ಮಾಡಿದ್ದಾರೆ. ಇಂಥವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಎನ್ಟಿಸಿ ಕಾಂಪ್ಲೆಕ್ಸ್ ನಲ್ಲಿ ಅಂಗಡಿಯನ್ನ ಇಟ್ಕೊಂಡಿದ್ದಂತಹ ಸಲೀಂ ಎಂಬಾತನ ವಿರುದ್ಧ ಈ ಆರೋಪ ಕೇಳಿಬಂದಿರುವುದು. ಆತನ ಜೊತೆಗೆ ಜಲೀಲ್ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ ಇದರಲ್ಲಿ ಸಹಕಾರವನ್ನ ಕೊಟ್ಟಿದ್ದಾನೆ ಎನ್ನುವಂತಹ ಆರೋಪ ಇದೆ. 1.5 ತಿಂಗಳಾಗಿತ್ತು ತಾಯಿ ಸಚಿತಾ ಹಾಗೆ ಆಕೆಯ ಅಪ್ರಾಪ್ತ ಮಗ ನಾಪತ್ತೆಯಾಗಿ ಎಲ್ಲಾ ಕಡೆ ಹುಡುಕಾಡಿ ಆಗಿತ್ತು. ಆದ್ರೆ ಈ ಪ್ರಕರಣದ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಈಗ ಬೆಳಕಿಗೆ ಬರ್ತಾ ಇರುವಂತಹ ಆಘಾತಕಾರಿ ವಿಚಾರ ಏನು ಅಂದ್ರೆ, ಹೀಗೆ ತಾಯಿ ಹಾಗೆ ಮಗ ನಾಪತ್ತೆಯಾಗಿರೋದ್ರ ಹಿಂದೆ ಮತಾಂತರದ ವಾಸನೆ ಮೂಗಿಗೆ ಬಡ್ದಿದೆ. ಲವ್ ಜಿಹಾದ್ನ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಘಟನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ಯಾರು ಈ ಕೃತ್ಯವನ್ನ ಮಾಡಿದ್ದಾರೋ ಸಲೀಂ ಹಾಗೆ ಆತನಿಗೆ ಸಹಕಾರವನ್ನ ನೀಡಿದಂತಹ ಮತ್ತೋರ್ವ ವ್ಯಕ್ತಿ ಜಲೀಲ್ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಕುಶಾಲನಗರದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಮತಾಂತರದ ಪ್ರಕರಣದ ಹಿಂದೆ ನಾವಿದ್ದೇವೆ ಇಲ್ಲಿಗ. ಕುಶಾಲನಗರದ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಅಂತ ಹೇಳುವ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕಿಂತ ಮುಂಚೆ ಹಿಂದೂ ಹಿತರಕ್ಷಣಾ ವೇದಿಕೆಯ ಪ್ರಮುಖರ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಸುಮಾರು ದಿವಸದಿಂದ ಅಂತೇಳಿ. ನಂತರ ಆ ವಿಚಾರವಾಗಿ ಆ ಹೆಣ್ಮಗಳು ಯಾರು ಏನು ಅಂತ ವಿಚಾರ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದ್ದ ವಿಚಾರ ಅಂದರೆ ಕುಶಾಲನಗರ ಪಕ್ಕದ ಬೆಣಗಾಲ್ನ ಒಬ್ಬರು ಹೆಣ್ಮಗಳು ಗೃಹಿಣಿ ಮದುವೆ ಆಗಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದಲ್ಲಿ ಅವರನ್ನು ನಾವು ವಿಚಾರಿಸಿ ಏನೊಂದು ಆ ಹುಡುಗಿಯ ಅಣ್ಣನ ಕೈಲಿ ನಾವು ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಏನಾಗಿದೆ ಅಂತ. ಮಿಸ್ಸಿಂಗ್ ಕಂಪ್ಲೇಂಟನ್ನು ತನಿಖೆ ಮಾಡಿದಾಗ ಪೊಲೀಸ್ನವರಿಗೆ ಬಹಳಷ್ಟು ಗಂಭೀರ ವಿಚಾರಗಳಲ್ಲಿ ಹೊರಗೆ ಬರ್ತವೆ. ಒಂದು ಗೊತ್ತಾಗಿರೋ ವಿಚಾರ ಏನು ಅಂತ ಹೇಳಿದರೆ, ಈ ಹೆಣ್ಮಗಳನ್ನು ಕುಶಾಲನಗರದಿಂದ 1.5 ತಿಂಗಳ ಹಿಂದೆಯೇ ಕೇರಳದ ಪೊನ್ನಾಣಿ, ಏನು ಮಲಪ್ಪುರಂ ಪೊನ್ನಾಣಿ ಅಂತ ಏನು ಭಾರತ ಅತ್ಯಂತ ದೊಡ್ಡ ಮುಸಲ್ಮಾನರು ಇರ್ತಕ್ಕಂಥ ಜಿಲ್ಲೆ ಅದು. ಅಲ್ಲಿ ಪೊನ್ನಾಣಿ ಮತ್ತು ಮಂಜೇರಿಯಲ್ಲಿ ಸತ್ಯಸಾರಣಿ ಮರ್ಕಜ್ ಹಿದಾಯತ್ ಅಂತ ಹೇಳ್ತಕ್ಕಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಮತಾಂತರದ ಕೆಲಸಗಳನ್ನು ಅಲ್ಲಿ ಮಾಡ್ತಿರ್ತಾರೆ. ಆ ಮತಾಂತರದ ಕೇಂದ್ರಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿಯ ಪೊಲೀಸ್ನವರು ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸ್ವತಃ ತಮ್ಮ ಎಲ್ಲ ರಕ್ಷಣೆಯನ್ನು ಬದಿಗೊತ್ತಿ ಮಂಜೇರಿಗೆ ಹೋಗಿ ಆ ಹೆಣ್ಮಗಳನ್ನು ಮತ್ತು ಆ ಹೆಣ್ಮಗಳ ಜೊತೆ ಇದ್ದಂಥ ಆಕೆಯ ಮಗು 8 ವರ್ಷದ ಮಗುವನ್ನು ಕುಶಾಲನಗರದ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂಥ ನಮಗೆ ಬಹಳ ವಿಚಿತ್ರವಾದ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಮಗು ಇನ್ನೂ ಚಿಕ್ಕದಿರೋದ್ರಿಂದ ಆ ಮಗುವಿನ ತಂದೆಯ ಒಪ್ಪಿಗೆಯನ್ನು ಪಡೆಯದೆ ಆ ಮಗುವಿಗೆ ಸುನ್ನತ್ ಕೂಡ ಮಾಡಿರ್ತಾರೆ. ಇದು ಮತಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಹಳ ದೊಡ್ಡ ಅಪರಾಧ. ಹಾಗೆ ಅಲ್ಲಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಘಟನೆಗಳ ಗಮನಕ್ಕೆ ಬಂದಿದ್ದು ಏನು, ಕುಶಾಲನಗರದ ಹತ್ತಿರದ ಇರತಕ್ಕಂಥ ನಿಸರ್ಗಧಾಮ ಟೂರಿಸಂ ಸೆಂಟರ್ ಇವತ್ತದು ಲವ್ ಜಿಹಾದಿನ ದೊಡ್ಡ ಒಂದು ಹುತ್ತ ಆಗಿ ಮಾರ್ಪಾಡಾಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬರುತ್ತೆ. ನಂತರ ಪೊಲೀಸ್ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈಕೆಯನ್ನು ಮತಾಂತರ ಮಾಡಿದಂಥ ಇಬ್ಬರು ಸಲೀಮ್, ಜಲಾಲ್ ಮತ್ತು ಇನ್ನಿಬ್ಬರು ಅದನ್ನು ಪೊಲೀಸ್ನವರಿಗೆ ಸದ್ಯಕ್ಕೆ ಬಂಧಿಸಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಇದೆ. ಆದರೆ ನಮ್ಮ ಗಮನ ಇರತಕ್ಕಂಥದ್ದು ಮತ್ತು ನಮಗೆ ಸಂಶಯ ಇರತಕ್ಕಂಥದ್ದು ಇದರಿಂದ ಕೇವಲ 4 ಜನ ಮಾತ್ರ ಅಲ್ಲ, ಇದ್ರ ಹಿಂದೆ ದೊಡ್ಡ ಲವ್ ಜಿಹಾದಿನ ರಾಕೆಟೇ ಇದೆ. ಇದು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಹಿಂದೆ ಇದ್ದಾರೆ. ಯಾಕೆಂದರೆ ಇದೆಲ್ಲದರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಆ ಹೆಣ್ಣುಮಗಳ ಆಸ್ತಿಯನ್ನು ಮಾರಿಸಿ ಆ ದುಡ್ಡನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಈ ಮತಾಂತರ ಮಾಡ್ತಕ್ಕಂಥ ಜಿಹಾದಿಗಳು ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತು ಹಿಂದೂ ಸಮಾಜ ನಿಂತ್ಕೊಂಡಿದೆ. ಇದ್ರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೇವೆ. ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಹಿಂದೂ ಹಿತರಕ್ಷಣಾ ವೇದಿಕೆ ಕುಶಾಲನಗರ ಮಾಡೇ ಮಾಡುತ್ತೆ. ಹಾಗೆ ನಾವು ಸರ್ಕಾರಕ್ಕೆ ಬಹಳ ದೊಡ್ಡ ಒತ್ತಾಯವನ್ನು ಮಾಡ್ತಿದ್ದೇವೆ. ತಕ್ಷಣ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇದರಲ್ಲಿ ಭಾಗಿಯಾದಂಥ ಎಲ್ಲರನ್ನ ಬಂಧಿಸಬೇಕು ಮತ್ತು ಪ್ರಮುಖ ಆರೋಪಿಗಳನ್ನು ತತ್ಕ್ಷಣಕ್ಕೆ ಕೊಡಗಿನಿಂದ ಗಡಿಪಾರು ಮಾಡತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್,
ನಿಜಕ್ಕೂ ಶಾಕಿಂಗ್ ಘಟನೆ ಇದು. 1.5 ತಿಂಗಳ ಹಿಂದೆ ತಾಯಿ ಹಾಗೆ ಮಗ ನಾಪತ್ತೆಯಾಗಿರ್ತಾರೆ. ಆದ್ರೆ ಈಗ ಬೆಳಕಿಗೆ ಬರ್ತಾ ಇರೋದು ಮತಾಂತರ ಹಾಗೆ ಲವ್ ಜಿಹಾದ್ ಆಗಿದೆ ಅನ್ನುವಂಥ ಆರೋಪ. ಬಟ್ ಆಕೆಯನ್ನ ಮಲಪುರನಲ್ಲಿ ಪತ್ತೆ ಹಚ್ಚಿದ್ ಹೇಗೆ? ಹಿಂದೂಪರ ಸಂಘಟನೆಗಳೇ ಪತ್ತೆ ಹಚ್ಚಿದ್ರಾ? ಜೊತೆಗೆ ಆಕೆಯನ್ನ ರಕ್ಷಣೆ ಮಾಡಲಾಗಿದ್ಯಾ? ಸದ್ಯಕ್ಕೇನ್ ಮಾಹಿತಿ ಸಿಗ್ತಾ ಇದೆ? ಏನ್ ಕ್ರಮ ಆಗಿದೆ ಸಲೀಂ ಹಾಗೆ ಜಲೀಲ್ ವಿರುದ್ಧ? ಎಸ್ ವಿದ್ಯಶ್ರೀ, ಕೊಡಗಿನ ಕುಶಾಲನಗರದಿಂದ ತಾಯಿ ಮತ್ತು ಮಗು ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು 1.5 ತಿಂಗಳ ಹಿಂದೆ, ಆಲ್ಮೋಸ್ಟ್ 1.5 ತಿಂಗಳ ಹಿಂದೆ ಕುಶಾಲನಗರದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನ ಒಂದು ಅಂಗಡಿಗೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಂತಹ ಮಹಿಳೆ ತನ್ನ ಮಗುವಿನೊಂದಿಗೆ ನಾಪತ್ತೆಯಾಗಿದ್ರು. ಪತಿ ತನ್ನ ಪತ್ನಿಗಾಗಿ ಹಾಗೂ ಮಗುವಿಗಾಗಿ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕ ಸಲೀಂ ಮೇಲೆ ಅನುಮಾನ ಬಂದಿತ್ತು. ಆಕೆ ಎಲ್ಲಾದ್ರೂ ಕಳಿಸಿರಬಹುದಾ ಎಂಬ ಒಂದು ಅನುಮಾನ ಬಂದಿತ್ತು. ಹೀಗಾಗಿ ಅವರು ಸಂಘಟನೆಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೀಗಾಗಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೂರದ ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿರುವಂತಹ ಪೊನ್ನಾಳಿ ಎನ್ನುವ ಸ್ಥಳ ಇದೆ. ಆ ಸ್ಥಳದ ಮದ್ರಸಾದಲ್ಲಿ ಈ ತಾಯಿ ಮತ್ತು ಮಗು ಪತ್ತೆಯಾಗಿ ಸಂಪೂರ್ಣವಾಗಿ ಮತಾಂತರ ಆಗಿರ್ತಕ್ಕಂಥದ್ದು. ಈ ಮತಾಂತರ ಆಗಿದ್ದಾಳೆ. ಆಕೆಯ ಮಗುವನ್ನು ಕೂಡ ಸುನ್ನತನ್ನ ಮಾಡಿ ಮತಾಂತರವನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಇದೊಂದು ಲವ್ ಜಿಹಾದ್ ಹಾಗೂ ಮತಾಂತರದ ಒಂದು ಸಂಚು ಅಂತಾನೆ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ನಲ್ಲಿ ಬಹುತೇಕ ಎಲ್ಲಾ ಅಂಗಡಿಗಳ ಮಾಲೀಕರು ಕೂಡ ಮುಸ್ಲಿಮರಾಗಿರ್ತಾರೆ. ಅಲ್ಲಿಗೆ ಕೆಲಸವನ್ನ ಅರಸಿ ಏನು ಮಧ್ಯಮ ವರ್ಗದ ಹಿಂದೂ ಮಹಿಳೆಯರು ಹೋಗ್ತಾರೆ, ಹೆಣ್ಮಕ್ಳು ಹೋಗ್ತಾರೆ, ಅಂತಹವರನ್ನ ಆಸೆ ಮತ್ತು ಆಮಿಷವನ್ನ ತೋರಿ ಅವರನ್ನ ಅಲ್ಲಿಂದ ಮತಾಂತರವನ್ನ ಮಾಡಿ ಅವರ ತಲೆಯನ್ನ ಕೆಡಿಸಿ ಈ ರೀತಿ ಮತಾಂತರವನ್ನ ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಸಚಿತಾ ಹಾಗೂ ಆಕೆಯ ಮಗುವನ್ನು ಕೂಡ ಪೊಲೀಸರು ರಕ್ಷಿಸಿದ್ದಾರೆ. ಇನ್ನು ಜಲೀಲ್ ಮತ್ತು ಸಲೀಂ ಏನಿದ್ದಾರೆ ಅವರನ್ನು ಕೂಡ ಇದೀಗ ಪೊಲೀಸರು ಬಂಧನವನ್ನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಪೊಲೀಸರು ಗಂಭೀರವಾಗಿ ಪ್ರಕರಣವನ್ನ ಪರಿಗಣಿಸಿ ತನಿಖೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ವಿದ್ಯಶ್ರೀ.